ಈ ಪ್ರಪಂಚದಲ್ಲಿ ನೀತಿ ನ್ಯಾಯ ಯಾವುದೂ ಇಲ್ಲ ಕಣೋ, ಎಲ್ಲ ಸತ್ತೋಗಿದೆ. ಅದಕ್ಕೆ ನಿನ್ನಂತವನ್ನ ಈ ಊರಿಂದ ಹೊರಗೆ ಹಾಕ್ತಿರೋದು. ಊರಿಂದ ಹೊರಗಡೆ ಹಾಕ್ತಾ ಇರೋದು ನ್ಯಾಯ ನೀತಿ ಅಲ್ಲಮ್ಮ, ಸಾಹುಕಾರನ ಹಣ. ಪಂಚಾಯತಿ ಕಟ್ಟೆ ಮೇಲೆ ಕೂತ್ಕೊಂಡಿದ್ದ ದೊಡ್ಡ ಮನುಷ್ಯರೆಲ್ಲ ನ್ಯಾಯನ ಉಳಿಸ್ತೀವಿ ಅಂತ ಹೇಳಿ ಅದರ ಮುಖಕ್ಕೆ ಮಸಿ ಬಡಿದು ಆಳಿಸ್ತಾ ಇದ್ದಾರಮ್ಮ ಲಂಚ್ಕೋರ್ರು. ಇದು ಯಾವುದು ತಿಳಿದ್ ನಮ್ಮಪ್ಪ ಅವರ ಮೋಸಕ್ಕೆ ಬಲಿಯಾಗಿ ಅನ್ಯಾಯವಾಗಿ ತೀರ್ಪು ಹೇಳ್ಬಿಟ್ಟ ಅಮ್ಮ, ಅಷ್ಟೇ. ಬೇರೆ ದಾರಿನೇ ಇಲ್ವೇ ಹೇಳಿ? ನಮ್ಮ ಬಸವ ಊರ್ ಬಿಟ್ಟು ಹೋಗ್ಲೇಬೇಕು. ಅಪ್ಪ ಅಪ್ಪ, ನೀವು ಇವ್ರಿಗೆ ದೊಡ್ಡವರು, ನಿಮ್ಮ ಮಾತಂದ್ರೆ ಎಲ್ರೂ ಕೇಳ್ತಾರೆ. ದೊಡ್ಡ ಮನ್ಸು ಮಾಡಿ ಅಣ್ಣ ಇಲ್ಲೇ ಇಲ್ಲಿ ಅಂತ ಹೇಳ್ಬಿಡಪ್ಪ. ನಿನಗೆ ನಮಸ್ಕಾರ ಮಾಡ್ತೀನಿ. ಯಾಕೆ ಕಂಬನಾಗಿ ನಿಂತಿದ್ದೀರಾ? ಮಾತಾಡಿ. ನಮ್ಮ ಬಸವ ನಿಜವಾಗ್ಲೂ ತಪ್ಪು ಮಾಡಿದ್ನ? ಅವನಿಗಿಂತ ಶಿಕ್ಷೆ ಕೊಟ್ಟಿದ್ದು ಸರಿನಾ? ಈಗ ಯಾಕಮ್ಮ ಮಾತಾಡ್ತಾನೆ? ಇನ್ನೊಂದ್ಸಲ ಇಂಥ ಅವಕಾಶ ಬರೋವರೆಗೂ ಬಾಯ್ ಬಿಡಲ್ಲ. ಬಸವ ಅಣ್ಣ, ನಾನಿಲ್ಲಿ ಬರ್ತೀನಮ್ಮ, ಏನು ಯೋಚನೆ ಮಾಡ್ಬೇಡಮ್ಮ, ನಗನಗ್ತಾ ಆಶೀರ್ವಾದ ಮಾಡ್ಕೊಂತೀನಿ. ಬಸವ, ನಿಮ್ಮಪ್ಪನ ಮೇಲೆ ನಿನಗೆ ಕೋಪ ಇಲ್ಲ ತಾನೆ? ಇಲ್ಲಮ್ಮ. ಮತ್ತೆ ನಮ್ಮ ಊರಿಗೆ ಬರ್ತಿದ್ದಾನೆ. ಅಮ್ಮ, ನೀನ್ ಇಂಥ ಮಾತು ಕೇಳ್ತಾ ಇದೀಯಮ್ಮ. ತಾಯಿ ಬೈದ್ ಬಿಟ್ಲು ಅಂತ ಮಗು ಅವಳ ಮಣ್ಣನ್ನೇ ಮರೆತು ಹೊರಟು ಹೋಗ್ತಾನೆ ನಮ್ಮ. ಈ ಮನೆ, ನನ್ನ ಊರು, ನನ್ನ ಜನ, ನನ್ನ ಹಳ್ಳಿ ಇವೆಲ್ಲ ಬಿಟ್ಟು ಬಿಟ್ಟು ಬದುಕಿರೋದಕ್ಕೆ ನನ್ನ ಕೈನಲ್ಲಿ ಆಗತ್ತೆ ಅಂದ್ಕೊಂಡಿದ್ದೀಯಮ್ಮ. ಖಂಡಿತ ಸಾಧ್ಯವಿಲ್ಲ. ನಮ್ಮಪ್ಪನ ಹೊರತು ಯಾರಾದ್ರೂ ಈ ತೀರ್ಪು ಕೊಟ್ಟಿದ್ರೆ ಆಗ ತೋರಿಸ್ತಿದ್ದೆ ನಾನು ಯಾರು ಅಂತ. ಈ ಮೈನಲ್ಲಿ ಕಡೆ ಉಸಿರಿರೋವರೆಗೂ ನನ್ನ ಇಲ್ಲಿಂದ ಕಳಿಸೋದಕ್ಕೆ ಆಗ್ತಿರ್ಲಿಲ್ಲ ಅಮ್ಮ. ಅಪ್ಪನ ಮಾತಿಗೆ ಕಟ್ಟಿಬಿದ್ದೆ. ನಿಮ್ಮೆಲ್ಲರನ್ನೂ ಬಿಟ್ಟು ದೂರವಾಗಿ ಹೋಗ್ತಾ ಇರೋದು. ಯಾಕಮ್ಮ ಸಂಕಟ ಪಡ್ತಾ ಇದೀಯಾ? ನಿನ್ನಿಂದ ದೂರವಾಗಿ ಹೋಗ್ತಾ ಇರೋದು ಈ ದೇಹನೇ. ಬಸವನ ಪ್ರಾಣ ಮಾತ್ರ ಯಾವಾಗಲೂ ನಿನ್ನ ಪಾದದ ಮೇಲೆ ಹೇಗಾಗಿರೋದು ಒಂದು ಒಳ್ಳೇದಕ್ಕೆ ಬಿಡಮ್ಮ. ಹೇಗಾದ್ರೂ ಮಾಡಿ ದುಡ್ದು ಹಣ ಸಂಪಾದಿಸ್ತೀನಿ, ಆ ಸಾಹುಕಾರನ ಸಾಲ ತೀರಿಸ್ತೀನಿ. ಈ ಅನ್ಯಾಯಕ್ಕೆ ಕಾರಣ ಆಗಿರೋ ಆ ದ್ರೋಹಿಗೆ ಸರಿಯಾದ ಬುದ್ಧಿ ಕಲಿಸ್ತೀನಿ ಅಮ್ಮ. ನಾನಿಲ್ಲಿ ಬರ್ತೀನಮ್ಮ. ಬರ್ತೀನಪ್ಪ.